ಮಾತಾಡ್ತಾ ಇದಾರೆ ಸೋಮಣ್ಣ ಅವ್ರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಶಾಶ್ವತ ಪರಿಹಾರವನ್ನ ಹಿಡ್ಕೊಂಡಿದ್ದು ಏನ್ ಮಾಡೋದು? ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯದ ಈ ಒಂದು ಜಟಿಲವಾದ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲಾ ಪಕ್ಷದ ಮುಖಂಡರನ್ನ ಜನಪ್ರತಿನಿಧಿಗಳನ್ನು ಕರೆದಿದ್ರು. ಒಂದು ಪ್ರಕೃತಿಯ ಆಶೀರ್ವಾದ, ಮುಖ್ಯಮಂತ್ರಿಗಳು ಅವರು ತೆಗೆದುಕೊಂಡಂತ ತೀರ್ಮಾನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಆಗ್ತಕ್ಕಂಥ ಕೆಲವು ಬೆಳವಣಿಗೆಗಳಲ್ಲಿ ಸಹಾಯಕ್ಕೆ ಬಂದಿರತಕ್ಕಂಥದ್ದು ಪ್ರಕೃತಿ. ಆ ಪ್ರಕೃತಿಯಿಂದ ಇವತ್ತು ತಿಳಿಯಾದ ವಾತಾವರಣ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಯನ್ನ ಯಾವ ರೀತಿ ಮಾಡಬೇಕು, ಏನು ಇವತ್ತು ಪರಿಸ್ಥಿತಿ ಇವತ್ತಿದ್ದಾಗ ತಮಿಳುನಾಡಿನಲ್ಲಿ ಬೆಳೆಗೆ ಎಷ್ಟು, ಕುಡಿಯೋ ನೀರಿಗೆ ಎಷ್ಟು, ಇವತ್ತು ಈ ಮೊದಲನೇ ಬಾರಿಗೆ ಚರ್ಚೆ ಆಗಿದೆ. ಆದ್ರಿಂದ ಭಾರತ ಸರ್ಕಾರ ಈಗಾಗಲೇ ಮೇಕೆದಾಟು ಯೋಜನೆಯನ್ನ ಕರ್ನಾಟಕದಲ್ಲಿ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆ ಡಿಪಿಆರ್ ಅನ್ನ ತರಿಸಿಕೊಂಡು ಅದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ತಾಂತ್ರಿಕವಾಗಿ ಅದು ಯೋಜನೆಯನ್ನ ಮಾಡತಕ್ಕಂಥದಕ್ಕೆ ಭಾರತ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದೆ. ಒಂದು ಇವತ್ತು ಮುಖ್ಯಮಂತ್ರಿಗಳು ಮಾಡಿದಂತಹ ಒಂದು ಸಭೆ ರಾಜ್ಯದ ಹಿತವನ್ನ ಕಾಪಾಡತಕ್ಕಂಥದ್ರೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಫಾರ್ಮುಲಾ ಏನಿದೆ ಅದನ್ನ ಜಾರಿಗೊಳಿಸತಕ್ಕಂಥದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಆಶೀರ್ವಾದ ಬಗೆಹರಿದಿದೆ. ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಇದೇ ರೀತಿಯಾದ ಎಡವಟ್ಟುಗಳಾದಂತಹ ಸಂದರ್ಭದಲ್ಲಿ ಆಗ್ತಕ್ಕಂಥ ಪರಿಸ್ಥಿತಿಗೆ ಒಂದು ಕಾರ್ಯಸೂಚಿಯನ್ನ ಮಾಡಿ ಶಾಶ್ವತವಾದ ಒಂದು ಸಂದೇಶವನ್ನ ಎರಡೂ ರಾಜ್ಯಗಳ ಮಧ್ಯದಲ್ಲಿ ಒಡಂಬಡಿಕೆಯನ್ನು ಮಾಡತಕ್ಕಂಥದಕ್ಕೆ ಸಾಕಷ್ಟು ವಿಸ್ತೃತವಾಗಿ ಚರ್ಚೆ ಆಗಿದೆ. ಈ ಚರ್ಚೆಯ ವ್ಯವಸ್ಥೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ತಮಗೆ ತಿಳಿಸ್ತಾರೆ. ಒಂದು ರಾಜ್ಯದ ಹಿತವನ್ನ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಯ್ತಕ್ಕಂಥದಕ್ಕೆ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತೆ ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಇವತ್ತಿನ ತೀರ್ಮಾನಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ವಿ. ಕೇಂದ್ರ ಸರ್ಕಾರ ಈಗಾಗಲೇ ಸಹಮತ ವ್ಯಕ್ತಪಡಿಸಿದೆ. ಡಿಪಿಆರ್ನಲ್ಲಿ ಇರ್ತಕ್ಕಂಥ ಕೆಲವು ಲೋಪಗಳನ್ನು ಕೂಡ ಸರಿಪಡಿಸಿ ಕನಿಷ್ಠ ಇನ್ನೊಂದು 50 ವರ್ಷಕ್ಕಾದ್ರೂ ಕೂಡ ತಾಂತ್ರಿಕವಾದ ತೊಂದರೆಗಳು ಇರಬಾರದು, ಆ ರೀತಿ ಮಾಡಿ ಕಳಿಸಿ ಅನ್ನೋದನ್ನ ನಾನು ಕೂಡ ಇವಾಗ ಮಾತನಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಮ್ಮತಿಸಿದ್ದಾರೆ. ಒಂದು ರಾಜ್ಯದ ಹಿತವನ್ನ ಕಾಪಾಡುವಾಗ ನಮ್ಮ ಪಕ್ಕದ ರಾಜ್ಯದ ಜನರ ಒಂದು ಅವಶ್ಯಕತೆಯನ್ನು ಕೂಡ ಪರಿಗಣಿಸತಕ್ಕಂಥದ್ರಲ್ಲಿ ಚಿಂತನೆ ನಡೆದಿದೆ. ಒಂದು ಮೊದಲನೇ ಬಾರಿಗೆ ಇವತ್ತು ಚರ್ಚೆ ಆಗಿದ್ದು ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಎಷ್ಟು ತಗೊಳ್ತೀವಿ ಮತ್ತೆ ವ್ಯವಸಾಯಕ್ಕೆ ಎಷ್ಟು ತಗೊಳ್ತೀವಿ ಅನ್ನೋದು ಇದಾಗಿದೆ. ಆದರೆ ತಮಿಳುನಾಡಿನಲ್ಲಿ ಕುಡಿಯೋ ನೀರಿಗೆ ಎಷ್ಟು, ಒಂದನೇ ಬೆಳೆಗೆ ಎಷ್ಟು, ಎರಡನೇ ಬೆಳೆಗೆ ಎಷ್ಟು, ಮೂರನೇ ಬೆಳೆಗೆ ಎಷ್ಟು ಅನ್ನೋದು ಕೂಡ ಇನ್ನೂ ಕೂಡ ಒಂದು ರೀತಿ ಚರ್ಚೆ ಆಗಿಲ್ಲ. ಆ ಚರ್ಚೆಯೂ ಕೂಡ ಆಗ್ತಾ ಇರೋದು ಒಂದು ರೀತಿ ಸಕಾರಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಕೂಡ ಇನ್ನೊಂದಷ್ಟು ನೀರನ್ನ ನಾವು ಉಪಯೋಗ ಪಡ್ಕೊಳ್ಳೋದಕ್ಕೆ ಅವಕಾಶ ಆಯ್ತದೆ. ಅದನ್ನ ತಾಂತ್ರಿಕವಾಗಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಭಾರತ ಸರ್ಕಾರ ನಮ್ಮ ಇತಿಮಿತಿಯಲ್ಲಿ ನಾವೇನ್ ಮಾಡಬೇಕು ಅದನ್ನ ಮಾಡಿದ್ದೀವಿ. ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಮಾಡತಕ್ಕಂಥದ್ದು ಅಲ್ಲಿದ್ದಂತ ತಾಂತ್ರಿಕವಾದ ಕೆಲವು ನ್ಯೂನತೆಗಳನ್ನ ಸರಿಪಡಿಸೋದಕ್ಕೆ ತಿಳಿಸಿದ್ವಿ. ರಾಜ್ಯ ಸರ್ಕಾರ ಏನ್ ಸರಿಪಡಿಸಬೇಕು ಅನ್ನೋ ಸಲಹೆ ಅದನ್ನ ಈಗಾಗಲೇ ಕೊಟ್ಟಿದ್ದೀವಿ. ಅದನ್ನ ಮಾಡ್ತಾರೆ. ಅದಾದ್ಮೇಲೆ ಬಂದ ಮೇಲೆ ನಾವೇನ್ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ತೀವಿ. ಡೋಂಟ್ ವರಿ. ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ತಿಳಿ ವಾತಾವರಣ ಪ್ರಕೃತಿಯಿಂದ ಆಗಿದೆ. ಮುಖ್ಯಮಂತ್ರಿಗಳ ಇವತ್ತಿನ ನಡೆ ಏನಿದೆ ನಿಜವಾಗ್ಲೂ ಕೂಡ ಸರಿ ಇದೆ. ನೋಡಿ, ಕೇಂದ್ರ ಸಚಿವ ಸೋಮಣ್ಣ ಅವರು ಮಾತಾಡ್ತಾ ಇದ್ದನ್ನ ನೀವು ಕೇಳಿಸ್ಕೊಂಡ್ರಿ. ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ತಮ್ಮ ಪಕ್ಷದಿಂದ ಏನ್ ಸಲಹೆ ಕೊಡಬೇಕು, ಏನೆಲ್ಲ ಮಾಡಬೇಕು ಅದನ್ನ ಮಾಡಿದ್ದೇವೆ. ಸಕಾರಾತ್ಮಕವಾಗಿ ಚಿಂತಿಸೋಣ. ಮುಂದೆ ಮಳೆಯಾಗಿ ಒಳ್ಳೆ ನೀರು ಬರುತ್ತೆ, ಅವಾಗ ಸಮರ್ಪಕವಾಗಿ ಹಂಚಿಕೆ ಮಾಡಬಹುದು. ಜೊತೆಗೆ ಭಾರತ ಸರ್ಕಾರದಿಂದ ಉಭಯ ರಾಜ್ಯಗಳು ಏನ್ ಮಾಡಬಹುದು ಆ ವಿಚಾರಗಳ ಬಗ್ಗೆಯೂ ಕೂಡ ಸೂಚನೆ ಕೊಡುವಂತ ಕೆಲಸ ನಮ್ಮಿಂದ ಆಗಿದೆ ಅನ್ನುವಂತ ಮಾತನ್ನ ಸೋಮಣ್ಣ ಅವರು ಹೇಳ್ತಾ ಇದ್ರು.